ಸರಿ. KH ಮುನಿಯಪ್ಪನವರು, KJ ಜಾರ್ಜ್, ದಿನೇಶ್ ಗುಂಡ್ರಾವ್, ಅದನ್ನ ಕಾಣ್ತದೆ. ನೀವು ಬೊಬ್ಬೆ ಆಗಿದೆ ಯಾಕೆ ನನಗೆ ಇಲ್ಲಿ ಕಾಣ್ತದೆ ಯಾರು ಇದ್ದಾರೆ ಇಲ್ಲ ಅಂತ ಹೇಳಿ. ಹೌದಪ್ಪ, ಜನರಿಗೆ ಗೊತ್ತಾಗ್ಬೇಕಲ್ಲ. ಖುಷಿಯಿಂದ ಹೇಳುದ ಬಿಲ್ ಬಂದಾಗ ಅವ್ರು ಹೌದು ಅನ್ನಲ್ವಾ, ನಾವು ಹಂಗೆ ಹೇಳ್ಬೇಕು. ನಮ್ದು ಅವ್ರಿಗೆ ಗೊತ್ತಾಗ್ಲಿ, ಅಟ್ಲೀಸ್ಟ್ ಅಷ್ಟಾದ್ರೂ ಮರ್ಯಾದೆ ಹೋಗ್ಲಿ ಅವ್ರಿಗೆ. ಡಾಕ್ಟರ್ SC ಮಹದೇವಪ್ಪ ಇಲ್ಲ, ಕೃಷ್ಣ ಬೈರೇಗೌಡರು ಇದ್ದಾರೆ, ಪ್ರಿಯಾಂಕ ಖರ್ಗೆ ಇಲ್ಲ, ಜಮೀರ್ ಅಹಮದ್ ಇಲ್ಲ, ಈಶ್ವರ್ ಖಂಡ್ರೆ ಇಲ್ಲ, ಶರಣ್ ಪ್ರಕಾಶ್ ಪಟೇಲ್ ಇಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲ, MC ಸುಧಾಕರ್ ಇಲ್ಲ. ಸರ್, ಇದೊಂದು ಇಲ್ಲಗಳ ಸರ್ಕಾರ ಇದು. ಇದರಲ್ಲ, ಈಗ ಇದರಲ್ಲಿ ಏನೇನು ಇಲ್ಲ. ಯಾವ್ದು HK ಪಾಟೀಲ್ ಇದರಲ್ಲ, ಈ ನಮ್ಮ ಚರ್ಚೆ ಸಚಿವರು ಇದರಲ್ಲ, HK ಪಾಟೀಲ್ ಹೋಮ್ ಮಿನಿಸ್ಟರ್ ಅವರು, GT ದೇವೇಗೌಡರು, ಮಂತ್ರಿಗಳಿಲ್ಲ, ಅನುದಾನ ಇಲ್ಲ, ಯೋಜನೆ ಇಲ್ಲ, ಯಾಕೆ ಚರ್ಚೆ ಮಾಡ್ತಾರೆ ಇಲ್ಲಗಳ ಸರ್ಕಾರ ಅಂತ. ಮರಿ ಓಕೆ ಡಾಕ್ಟ್ರ, ಯಾಕೆ UB ಬಣಕರ್, ದರ್ಶನ್ ಪುಟ್ಟಣಯ್ಯ, ಸುರೇಶ್ HK ನೋಡಿ, ಪ್ರತಿಪಕ್ಷ ನಾಯಕರೇ, ಮಿನಿಸ್ಟರ್ ಕಾಯ್ತಾ ಉತ್ತರ ಕೊಡ್ಲಿಕ್ಕೆ ನಿಮ್ಮ ಸದಸ್ಯರೇ ಬರಲಿಲ್ಲ. ನೀವು ಅಲ್ಲಿ ಇಲ್ಲ ಅಂತಲ್ಲ ಅಲ್ಲ, ನಾನು ಹೇಳಿದ್ದು ನಿಮ್ಗೆ ಸರ್ಕಾರ ನಡೆಸೋರು ಪರ್ಸೆಂಟೇಜ್ ನಾವೇ ಜಾಸ್ತಿ ಇರೋದು. ಆಯ್ತು, ಹೇಳುದಿಲ್ಲ. ನೋಡಿ ಎಷ್ಟು ಜನ ಇದ್ದೀರಾ, ಅವರು ಬೆರಳೆಣಿಕೆ ನಾನು ಹೇಳ್ತೇನೆ. ಚವನ್ ಅವರು ಹಾಕಿದ್ದಾರೆ. ಅಲ್ಲ, ಇಲ್ಲಿ ಯಾರಿಗೆ ಕಾಂಗ್ರೆಸ್ ಮೇಲೆ ವಿರೋಧ ಇದೆ ಅವರೆಲ್ಲ ಬಂದ್ಬಿಟ್ಟಿದ್ದಾರೆ. ಸಭೆಗೆ ಗೌರವ. ಧೀರಜ್ ಮುನಿರಾಜ್ ಉಪಮುಖ್ಯಮಂತ್ರಿ ಪರವಾಗಿ ಬೈರೇಗೌಡರು, ಕೃಷ್ಣ ಬೈರೇಗೌಡರು. ಕೇಳದು ಸರ್, ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 229 ಮಾನ್ಯ ಮಂತ್ರಿಗಳು ಯಾರು ಸರಿಯಾಗಿ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಅನ್ನ ನಾವು ಹೇಳಿದ್ರಿ. ತಾವೇನ್ ಹೇಳಿದ್ರಿ? ನಾನು ಮುಖ್ಯಮಂತ್ರಿಗೆ ಹೇಳಿದ್ದೀನಿ, ಮತ್ತೆ ಪ್ರತಿದಿನ ನಾನು ಯಾರು ಇಲ್ಲಿ ಪ್ರೆಸೆಂಟ್ ಇರಬೇಕು ಲಿಸ್ಟ್ ಓದುತ್ತೀನಿ ಅನ್ನೋದು ತಾವು ಹೇಳಿದ್ದೀರಾ. ದಯವಿಟ್ಟು ಲಿಸ್ಟ್ ಓದ್ಬಿಡಿ. ಬರ್ದಿದ್ದವ್ರಿಗೆ ಒಂದು ಅಶ್ಚಿಮಾರಿ ಹಾಕಿ ಮನೆ ಕಳಿಸಿ. ನಾವು ಇದ್ರೆ ಇದೆ ಅಂತೀರಿ, ಇಲ್ಲ ಅಂದ್ರೆ ಇಲ್ಲ ಅಂತೀರಿ. ನಮ್ಗೆ ಅವರೇ ಬಿರಿ ಕೂಗ್ತಾ ಇದ್ರು, ನಾವು ಕೂಗ್ತೀರಿ. ಹೇಳಿ. ಈಗ ತಮ್ಗೆ ಗೊತ್ತಿದೆ ಅಲ್ಲ, ಪ್ರತಿಭಟನೆ ನಡೀತದೆ, ಬರ್ತಾರೆ. ಇವತ್ತು ಯಾಕೆ ಲೇಟ್ ಆಗಿದೆ ಅಂತ ಹೇಳಿ ತಮ್ಗೆಲ್ಲ ಕೂಡ ಗೊತ್ತಿದೆ ವಿಚಾರ. ನೀವು ಕಾಂಗ್ರೆಸ್ ಪಾರ್ಟಿ ಅಲ್ಲ, ಅವ್ರೇನೋ ಮಾಡ್ಕಂತಾರೆ, ಅವ್ರ ತೀಟೆ ಅವ್ರು ತೀರ್ಸ್ಕೊಂತಾರೆ. ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡ ಮೇಲೆ ನಮ್ಮ ಸರ್ವರ ಪಾರ್ಟಿ ನೀವು. ಅದಕ್ಕೋಸ್ಕರ ನೀವು ಹೇಳಿದ್ದು BSc ನೀವು ಹೇಳಿದ್ದೀರಾ, ವಿಚಾರ ಇಲ್ಲ ಅದಕ್ಕೆ. ಸೊ ಇವತ್ತು ನಮ್ಮ ಪ್ರಶ್ನೋತ್ತರದಲ್ಲಿ ಇರ್ಬೇಕಂತ ಸಚಿವರು ಪ್ರೆಸೆಂಟೇಶನ್ ಎಲ್ಲ ಯಾರು ಇರ್ಬೇಕು ಅದೇ ಅದೇ ಪ್ರಶ್ನೋತ್ತರಕ್ಕೆ ಸಂಬಂಧಪಟ್ಟಾಗೆ. ಪ್ರಶ್ನೋತ್ತರಕ್ಕೆಲ್ಲ ಅವ್ರದ್ದು ಸಿಟ್ಟಿಂಗ್ ಬೇರೆ ಇರ್ತದೆ, ಪ್ರಶ್ನೋತ್ತರ ಬೇರೆ ಇರ್ತದೆ. ಸಿಟ್ಟಿಂಗ್ ಯಾರಿದ್ದಾರೆ ಅವ್ರಿಗೆ ಹೇಳಿ, ನಮ್ಗೆ ಪ್ರಶ್ನೋತ್ತರ ಬೇಡ. ಅದು ಅಲ್ಲೂ ಹೇಳ್ಬೇಕು, ಇಲ್ಲೂ ಹೇಳ್ಬೇಕಾಗ್ತದೆ. ಸಿಟ್ಟಿಂಗ್ ಯಾರ್ಯಾರು ಇರ್ಬೇಕಾಯ್ತು ಅಂತ ಸರ್ಕಾರದ ಆದೇಶ ಹೊರಡಿಸಿದಾರ, ನೀವು ಆದೇಶ ಕೊಟ್ಟಿದ್ರೆ ಅವ್ರಿಗೆ ಹೇಳಿ. ಈಗಾಗಲೇ ಬಹುಶಃ ಪ್ರಶ್ನೋತ್ತರಕ್ಕೆ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಪರವಾಗಿ ಇವತ್ತು ಸಚಿವರು ಉತ್ತರ ಕೊಡ್ಲಿಕ್ಕೆ ಅವರ ನಿರ್ದೇಶನ ಕೊಟ್ಟಿದ್ದಾರೆ. ಸಚಿವರು ಕೂಡ ಬರ್ತಾರೆ. ಈಗ ನಮ್ಮ ಸದನದಲ್ಲಿ ಈಗ ನಾವು ಮೊನ್ನೆ BSc ಮೀಟಿಂಗ್ ಅಲ್ಲಿ ಕೂಡ ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳಿದ್ದೇವೆ. ಏನಂತ ಹೇಳಿದ್ರೆ, ಎಲ್ಲ ಸಚಿವರು ಕೂಡ ಬೇಗ ಬಂದರೆ ಎಲ್ಲ ಶಾಸಕರು ಕೂಡ ಬೇಗ ಬರ್ತಾರೆ. ಸಚಿವರು ಕಚೇರಿಯಲ್ಲಿ ಮೀಟಿಂಗ್ ಇಟ್ಕೊಂಡ್ರೆ ಸಚಿವರು ಹುಡುಕೊಂಡು ಶಾಸಕರು ಕೂಡ ಹೋಗ್ತಾರೆ. ಅದಕ್ಕಾಗಿ ಆ ಸರಿಯಾದ ಸಮಯದ ಶಾಸಕರು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಕಡ್ಡಾಯ ಬರಲೇಬೇಕು. ಬಂದಾಗ ಬಹುಶಃ ಎಲ್ಲರೂ ಕೂಡ ಸರಿಯಾದ ಸಮಯ ಸದನ ನಡೀತದೆ ಅಂತೇಳಿ ಎಲ್ಲರೂ ಕೂಡ ಒಪ್ಪಿದ್ದಾರೆ. ಇವತ್ತು ನಿಮ್ಗೆ ಡಿಲೇ ಆಗಲಿಕ್ಕೆ ಕಾರಣ ಏನಂತ ನಾನು ಹೇಳ್ಬೇಕು, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಆ ಮಾಹಿತಿ ಕೂಡ ಇದೆ. ಅದಕ್ಕೆ ಬಹುಶಃ ಇವತ್ತು ನಮ್ಮ ಸದನದಲ್ಲಿ ಇರಬೇಕಂತ ಒಂದು ಹಾಜರಿ KH ಮುನಿಯಪ್ಪನವರು, KJ ಜಾರ್ಜ್, ದಿನೇಶ್ ಗುಂಡ್ರಾವ್, ಅದನ್ನ ಕಾಣ್ತದೆ. ನೀವು ಬೊಬ್ಬೆ ಆಗಿದೆ ಯಾಕೆ ನನಗೆ ಇಲ್ಲಿ ಕಾಣ್ತದೆ ಯಾರು ಇದ್ದಾರೆ ಇಲ್ಲ ಅಂತ ಹೇಳಿ. ಹೌದಪ್ಪ, ಜನರಿಗೆ ಗೊತ್ತಾಗ್ಬೇಕಲ್ಲ. ಖುಷಿಯಿಂದ ಹೇಳುದ ಬಿಲ್ ಬಂದಾಗ ಅವ್ರು ಹೌದು ಅನ್ನಲ್ವಾ, ನಾವು ಹಂಗೆ ಹೇಳ್ಬೇಕು. ನಮ್ದು ಅವ್ರಿಗೆ ಗೊತ್ತಾಗ್ಲಿ, ಅಟ್ಲೀಸ್ಟ್ ಅಷ್ಟಾದ್ರೂ ಮರ್ಯಾದೆ ಹೋಗ್ಲಿ ಅವ್ರಿಗೆ. ಡಾಕ್ಟರ್ SC ಮಹದೇವಪ್ಪ ಇಲ್ಲ, ಕೃಷ್ಣ ಬೈರೇಗೌಡರು ಇದ್ದಾರೆ, ಪ್ರಿಯಾಂಕ ಖರ್ಗೆ ಇಲ್ಲ, ಜಮೀರ್ ಅಹಮದ್ ಇಲ್ಲ, ಈಶ್ವರ್ ಖಂಡ್ರೆ ಇಲ್ಲ, ಶರಣ್ ಪ್ರಕಾಶ್ ಪಟೇಲ್ ಇಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲ, MC ಸುಧಾಕರ್ ಇಲ್ಲ.
ಸರ್ ಇದೊಂದು ಇಲ್ಲಗಳ ಸರ್ಕಾರ ಇದು. ಇದರಲ್ಲ ಈಗ ಇದರಲ್ಲಿ ಏನೇನು ಇಲ್ಲ, ಯಾವ್ದು ಇಲ್ಲ ಇದು. ಎಚ್ ಕೆ ಪಾಟೀಲ್ ಎಲ್ಲ ಇದರಲ್ಲ, ಈ ನಮ್ಮ ಚರ್ಚೆ ಅಬಕಾರಿ ಸಚಿವರು ಇದರಲ್ಲ, ಎಚ್ ಕೆ ಪಾಟೀಲ್ರು, ಹೋಮ್ ಮಿನಿಸ್ಟರ್ ಅವರು, ಟಿ ದೇವೇಗೌಡರು, ಮಂತ್ರಿಗಳಿಲ್ಲ, ಅನುದಾನ ಇಲ್ಲ, ಯೋಜನೆ ಇಲ್ಲ, ಯಾಕೆ ಚರ್ಚೆ ಮಾಡ್ತಾರೆ? ಇಲ್ಲಗಳ ಸರ್ಕಾರ ಅಂತ. ಮರಿ ಓಕೆ ಡಾಕ್ಟ್ರ ಯಾಕೆ ಯು ಬಿ ಬಣಕರ್, ದರ್ಶನ್ ಪುಟ್ಟಣಯ್ಯ, ಸುರೇಶ್ ಎಚ್ ಕೆ ನೋಡಿ, ಪ್ರತಿಪಕ್ಷ ನಾಯಕರೇ, ಮಿನಿಸ್ಟರ್ ಕಾಯ್ತಾ ಉತ್ತರ ಕೊಡ್ಲಿಕ್ಕೆ ನಿಮ್ಮ ಸದಸ್ಯರೇ ಬರಲಿಲ್ಲ. ನೀವು ಅಲ್ಲಿ ಇಲ್ಲ ಅಂತಲ್ಲ, ಅವರೆಲ್ಲ ಒಬ್ಬರು ಬಂದಿದ್ದು ಕೇಳ್ತಿದ್ದೀರಾ? ಅಲ್ಲ, ನಾನು ಹೇಳಿದ್ದು ನಿಮಗೆ ಸರ್ಕಾರ ನಡೆಸೋರು ಪರ್ಸೆಂಟೇಜ್ ನಾವೇ ಜಾಸ್ತಿ ಇರೋದು. ಆಯ್ತು, ಇಲ್ಲ ಅಂತ ಹೇಳಿಲ್ಲ. ನೋಡಿ ಎಷ್ಟು ಜನ ಇದ್ದೀರಾ, ಅವ್ರ ಬೆರಳೆಣಿಕೆ ಎಷ್ಟು ಇದ್ದಾರೆ. ನಾನು ಹೇಳ್ತೇನೆ, ಚವನ್ ಅವರು ಹಾಕಿದ್ದಾರೆ. ಅಲ್ಲ, ಇಲ್ಲಿ ಯಾರಿಗೆ ಕಾಂಗ್ರೆಸ್ ಮೇಲೆ ವಿರೋಧ ಇದೆ ಅವರೆಲ್ಲ ಬಂದ್ಬಿಟ್ಟಿದ್ದಾರೆ. ಇಲ್ಲ, ಸಭೆಗೆ ಗೌರವ ಮುನಿರಾಜ್ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಪರವಾಗಿ ಕೃಷ್ಣ ಬೈರೇಗೌಡರು ಕೇಳದು. ಸರ್, ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 229 ಮಾನ್ಯ ಉಪಮುಖ್ಯಮಂತ್ರಿಗಳು ಕೇಳಬೇಕು. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಸರ್ಕಾರದ ಉತ್ತರ ಒದಗಿಸಿದ್ದೇವೆ. ಸರ್, ಕೇಳಿರುವಂಥ ಪ್ರಶ್ನೆ ಬೆಂಗಳೂರಿನ BMRCL ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಪ್ರಶ್ನೆ. ಸರ್, ದೊಡ್ಡಬಳ್ಳಾಪುರ ಈಗ ಬೆಂಗಳೂರಿನ ಭಾಗವಾಗಿ ಸೇರಿಕೊಂಡು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೇರಿದ್ರು ಸಹ ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚಿನ ಬೆಳವಣಿಗೆ ನಡೀತಾ ಇದೆ. ಸರ್ಕಾರ ಬಂದ ನಂತರ ಅಲ್ಲಿ ಇರುವಂಥ ಇಂಡಸ್ಟ್ರಿಯಲ್ ಏರಿಯಲ್ಲಿ ಕ್ವೀನ್ ಸಿಟಿ ಅಂತ ಹೇಳಿ, ನಾಲೆಜ್ ವೆಲ್ ಬೀಯಿಂಗ್ ಅಂಡ್ ಇನೋವೇಷನ್ ಸಿಟಿ ಅಂತ ಹೇಳಿ ಹತ್ರ 5400 ಎಕರೆಯಲ್ಲಿ ಕ್ವೀನ್ ಸಿಟಿಯನ್ನ ಘೋಷಣೆ ಮಾಡಿದ್ದಾರೆ. ಮತ್ತು ಫಾಕ್ಸ್ಕಾನ್ ಕಂಪನಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ 45,000ಕ್ಕೂ ಹೆಚ್ಚು ಕಾರ್ಮಿಕರು ಒಂದೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಂಥದ್ದು ಆಲ್ರೆಡಿ ನಡೀತಾ ಇದೆ. ಸರ್, ಇಷ್ಟೆಲ್ಲ ಇದ್ದು ಡೆವಲಪ್ಮೆಂಟು ಸಹ ಅತಿ ವೇಗದಲ್ಲಿ ನಡೀತಾ ಇದೆ. ಅತಿ ಹೆಚ್ಚು ಬಡಾವಣೆಗಳು, ಅತಿ ಹೆಚ್ಚು ಡೆವಲಪರ್ಸ್ ಆ ಕಡೆ ಬಂದು ಪ್ರಾಜೆಕ್ಟ್ಗಳು ಮಾಡ್ತಿರೋದ್ರಿಂದ ಯಲಹಂಕ ಮಾರ್ಗವಾಗಿ, ಯಲಹಂಕ ರಾಜನಕುಂಟೆ ಮಾರ್ಗವಾಗಿ ಮೆಟ್ರೋ ರೈಲಿನ ಒಂದು ಪ್ರಸ್ತಾವನೆ CMP 2020 ಇದರಲ್ಲಿ ಈ ಯೋಜನೆಯಲ್ಲಿ ಒಂದು ಪ್ರಸ್ತಾವನೆ ಇತ್ತು. 26 ಕಿಲೋಮೀಟರ್ ಯಲಹಂಕ ಟು ರಾಜನಕುಂಟೆ ಟು ದೊಡ್ಡಬಳ್ಳಾಪುರ ಈ ಮೆಟ್ರೋ ರೈಲ್ಗೆ ಒಂದು ಪ್ರಸ್ತಾವನೆ ಇತ್ತು. ಅದ್ರ ಬಗ್ಗೆ DPR ಸ್ಟೇಟಸ್ ಏನು ಮತ್ತು ಸರ್ಕಾರ ಅದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಂಡಿದೆಯಾ? ಯಾಕಂದ್ರೆ ಫ್ಯೂಚರಿಸ್ಟಿಕ್ ಆಗಿ ಬೆಂಗಳೂರಲ್ಲಿ ಇವಾಗ ಗೊತ್ತಿರೋ ಹಂಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದ್ರಿಂದ ಟ್ರಾಫಿಕ್ ಕಂಜೆಷನ್ ಕಮ್ಮಿ ಮಾಡಬಹುದು ಅನ್ನುವಂಥ ದೃಷ್ಟಿಯಿಂದ ಬೆಂಗಳೂರು ಟು ದೊಡ್ಡಬಳ್ಳಾಪುರ ಓಡಾಡ್ಲಿಕ್ಕೆ ಮೆಟ್ರೋ ರೈಲನ್ನ ನಾನು ಕೇಳಿರುವಂಥ ಪ್ರಶ್ನೆ ಸಭಾಧ್ಯಕ್ಷರೇ, ಅದ್ರ ಬಗ್ಗೆ ಮಾಹಿತಿ. ಮಾನ್ಯ ಸಭಾಧ್ಯಕ್ಷರೇ, ಒಂದು ವಿಷಯ ನನಗಿರೋ ಮಾಹಿತಿ ಪ್ರಕಾರ ಆ್ಯಂಡ್ ಅಧಿಕಾರಿಗಳಿಂದ ಇರುವ ಮಾಹಿತಿ ಪ್ರಕಾರ ಈ ಸಮಗ್ರ ಚಲನಶೀಲತೆ ಯೋಜನೆ ಕಾಂಪ್ರಹೆನ್ಸಿವ್ ಮೊಬಿಲಿಟಿ